ಹಲೋ ಎವ್ರಿವನ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಈಗ ವರ್ಕೌಟ್ ಮಾಡೋದಕ್ಕೆ ನಾನು ಬಂದಿದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗ್ ವಾರ್ಮಪ್ ಮಾಡಿಕೊಂಡು ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಲೆಮನ್ ವಾಟರ್ನ ನೋಡ್ಬೋದು ನೀವು. ಇದರಿಂದ ನಾನು ಹಾರವಾರ ವರ್ಷದಲ್ಲಿ ಕುಡಿದು ನೆಕ್ಸ್ಟು ವರ್ಕೌಟ್ನ ಮಾಡೋದಕ್ಕೆ ಮೇಲ್ಗಡೆ ಮನೆ ಮೇಲೆ ಹೋಗ್ತೀನಿ. ಅಲ್ಲಿ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಈಗ ಫಸ್ಟು ಜಸ್ಟ್ ವಾರ್ಮಪ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ರೀತಿ ವಾರ್ಮಪ್ನ ಮಾಡಿಕೊಂಡು ನಿಮಗೆ ಯಾವ್ದು ಈಸಿ ಅನಿಸುತ್ತೋ ಅದನ್ನೇ ಮಾಡ್ಕೊಳ್ಳಿ. ತುಂಬ ಹೆವಿಯಾಗಿ ಮಾಡೋಕ್ಕೆ ಹೋಗಬೇಡಿ, ತುಂಬ ಕಷ್ಟ ಆಗಿಬಿಡುತ್ತೆ. ಹೀಗೆ ವಾರ್ಮಪ್ನ ಜಸ್ಟ್ ಬಾಡಿ ಫ್ರೀ ಆಗೋ ಥರ ವಾರ್ಮಪ್ನ ಮಾಡ್ಕೊಳ್ಳಿ. ಡೈಲಿ ಎದ್ದು ಇದೇ ರೀತಿ ವರ್ಕೌಟ್ನ ಮಾಡಿ ಡೈಲಿ ಮಾರ್ನಿಂಗ್ನ ಮುಗಿಸ್ಕೊಳ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ಅಂದರೆ ಬೇರೆ ಬೇರೆ ರೀತಿ ಎಕ್ಸಸೈಸ್ಗಳನ್ನ ಅಥವಾ ಮ್ಯಾಟ್ ಹಾಕಿ ಕೂತು ಮಾಡೋದು ಅದನ್ನೆಲ್ಲ ತೋರಿಸ್ಕೊಟ್ಟಿದ್ದೀನಿ. ಲಾಸ್ಟ್ವರೆಗೂ ವಿಡಿಯೋನ ನೋಡಿ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಈ ರೀತಿ ಎಕ್ಸಸೈಸ್ನ ಮಾಡೋದ್ರಿಂದ ನಿಮಗೆ ಬೆಲ್ಲಿ ಫ್ಯಾಟ್ ಏನಿರುತ್ತೋ ಅದನ್ನು ಕಮ್ಮಿ ಆಗ್ತಾ ಬರುತ್ತೆ. ತುಂಬ ಈಸಿಯಾಗಿ ಬೇಗನೆ ನೀವು ಕಮ್ಮಿ ಮಾಡ್ಕೋಬೋದು. ಈ ಎಕ್ಸಸೈಸ್ನ ನೀವು 20-22 ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ಎಕ್ಸಸೈಸ್ನ 30-3 ಸೆಟ್ ಮಾಡ್ಕೋಬೇಕು. ಜಸ್ಟ್ ನಾನು ನಿಮಗೆ ಸ್ಯಾಂಪಲ್ಗೆ ತೋರಿಸ್ತೀನಿ ಒಂದೆರಡು. ಆನಂತರ ನಾನು ವರ್ಕೌಟ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ವೀಡಿಯೋಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು ಆನಂತರ ವರ್ಕೌಟ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಿಮಗೂ ಕೂಡ ಹೇಳ್ಬೇಕಲ್ಲ ಅಂತ ಹೇಳ್ತಾ ಇದ್ದೀನಿ. ಈ ಎಕ್ಸಸೈಸ್ ಬಂದುಬಿಟ್ಟು ನೀವು ಇದನ್ನು ಮಾಡಲೇಬೇಕು. ತುಂಬ ಯೂಸ್ಫುಲ್ ಆಗಿರುತ್ತೆ. ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ ಅದನ್ನು ಮಾಡೋದ್ರಿಂದ. ಅದನ್ನು ನೀವು 22 ಸೆಟ್ ಮಾಡ್ಕೊಳ್ಳಿ. ಇದನ್ನು ನೀವು 22 ಸೆಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಆಗಿರೋದ್ರಿಂದ ನೀವು 20 ಮಾಡ್ಕೊಳ್ಳಿ. ಆನಂತರ 30ನ ಜಾಸ್ತಿ ಮಾಡ್ಕೊಳ್ಳಿ. 33 ಸೆಟ್ ಮಾಡ್ಕೋಬೇಕು. ಈ ಎಕ್ಸಸೈಸ್ ಕೂಡ 22 ಸೆಟ್ ಮಾಡ್ಕೋಬೇಕು. 2 ಸೆಟ್ ಅಂದರೆ 20ನ 2 ಸಲ ಮಾಡೋದ್ರಿಂದ 2 ಸೆಟ್ ಅಂತ ಹೇಳ್ತೀವಿ. ಈ ರೀತಿ ಮಾಡ್ಕೊಂಡು ಹೋಗಬೇಕು. ಈ ಎಕ್ಸಸೈಸ್ ಕೂಡ 22 ಸೆಟ್. ಇದು ಕೂಡ ಸೈಡ್ ಏನು ಬೊಜ್ಜು ಬಂದಿರುತ್ತೋ, ಸೈಡ್ ಅಥವಾ ಸ್ಟೆಪ್ ಬಂದಿರುತ್ತೋ ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೆ ನಿಮಗೆ ಹ್ಯಾಂಡ್ ಅಲ್ಲಿ ದಪ್ಪ ಇರುತ್ತಲ್ಲ ಅದನ್ನು ಕಮ್ಮಿ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಈ ಎಕ್ಸಸೈಸ್ ಕೂಡ ಬ್ರೆಸ್ಟ್ಗೆ ಮತ್ತು ಹ್ಯಾಂಡಿಗೆ ಎಕ್ಸಸೈಸ್ ಆಗುತ್ತೆ. ತುಂಬ ಬೇಗನೆ ಕಮ್ಮಿ ಮಾಡ್ಕೋಬೋದು ನೀವು. ಇದು ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಇದನ್ನು ನೀವು 20 ಇದನ್ನು ಮಾಡೋದ್ರಿಂದ ನಮಗೆ ಅದೇನು ಲೆಗ್ ಅನ್ನೋದಿರುತ್ತೆ, ಲೆಗ್ಗು ಮತ್ತು ಬ್ಯಾಕು ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಇದು ಕೂಡ 22 ಸೆಟ್ ಮಾಡ್ಕೊಳ್ಳಿ. ನೀವು ಸ್ಟಾರ್ಟ್ ಮಾಡುವಾಗ 2 ಸೆಟ್ ಮಾಡ್ಕೊಳ್ಳಿ. ಆನಂತರ ಒಂದು 5 ಡೇಸ್ ಆದಮೇಲೆ 22 ಸೆಟ್ ಮಾಡ್ಕೊಳ್ಳಿ. ಇದೇ ರೀತಿ ಫುಲ್ ಎಕ್ಸಸೈಸ್ನ ಕಂಪ್ಲೀಟ್ ಮಾಡ್ಕೊಳ್ಳೋಣ.
ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ನಾನು ಬೆಲ್ಲಿ ಫ್ಯಾಟ್ ಎಷ್ಟು ಬಂದಿದೆ, ನನಗೆ ಸೊಂಟ ದಪ್ಪ ಆಗಿದೆ ಅಂತ ತೋರಿಸ್ತೀನಿ ಅಂತ. ಇಲ್ಲಿ 34 ಇದೆ ನಂದು. ಫಸ್ಟ್ ಇದ್ದಿದ್ದು 26 ಇತ್ತು, ಈಗ 34 ಆಗಿದೆ. ಎಷ್ಟು ಕಮ್ಮಿ ಮಾಡ್ಕೋಬೇಕು ಅಂತ ಗೊತ್ತಾಯ್ತಲ್ಲ. ಏನು 8 ಇಂಚು ಜಾಸ್ತಿ ಆಗಿದೆ, ಅದನ್ನ ಕಮ್ಮಿ ಮಾಡ್ಕೋಬೇಕು ನಾನು. ನೋಡೋಣ ಎಷ್ಟು ಬೇಗ ನಾನು ವೆಯ್ಟ್ನ ಕಮ್ಮಿ ಮಾಡ್ಕೊಳ್ತೀನಿ ಅಂತ. ನಂತರ ವರ್ಕೌಟ್ ಮುಗಿದ್ಮೇಲೆ ಬಿಸಿನೀರನ್ನ ಕುಡಿತಿದ್ದೀನಿ. ಜಾಸ್ತಿ ಬಿಸಿ ಇರಬಾರ್ದು, ಸ್ವಲ್ಪ ಉಗುರು ಬೆಚ್ಚಗಿರುವಂಥ ನೀರನ್ನ ಕುಡಿಬೇಕು. ಈ ರೀತಿ ವರ್ಕೌಟ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿಂದು. ಆನಂತರ ನಾನು 11 o'clock ಹಂಗೆ ವಾಟರ್ ಮೆಲನ್ ಜ್ಯೂಸ್ ತೊಗೊಂಡೆ, ಕಲ್ಲಂಗಡಿ ಜ್ಯೂಸು. ಅದ್ರ ಬೀಜ ಕೂಡ ಹಾಕಿ ಮಿಕ್ಸ್ ಮಾಡಿರೋದು. ಅದ್ರ ಬೀಜನ ತೆಗೆದು ಗ್ರೈಂಡ್ ಮಾಡ್ಕೋಬೇಡಿ, ಹಾಗೇ ಮಾಡ್ಕೋಬೇಕು. ಅದನ್ನ 11 o'clock ಹಂಗೆ ಕುಡ್ಕೊಂಡೆ. ಅಷ್ಟರಲ್ಲಿ ನಾನು ಹೊಲ್ದ ಹತ್ರ ಹೋಗಬೇಕಿತ್ತು, ಸ್ವಲ್ಪ ಇದನ್ನು ಕಿತ್ಕೊಬರ್ಬೇಕಿತ್ತು. ಇದು ಏನು ಅಂತ ನಾನು ನಿಮಗೆ ಹೇಳ್ತೀನಿ. ಇದು ನೆಲನೆಲ್ಲಿ ಅಂತ, ಇದು ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ. ಹೊಲ್ದ ಕಡೆ ಎಲ್ಲ ತುಂಬ ಬೆಳೆದಿರುತ್ತೆ. ಇದು ತುಂಬ ಹೆಲ್ಪ್ಫುಲ್ಲಾಗಿರುತ್ತೆ, ನಮಗೆ ಡಯಟಿಗೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದನ್ನು ತಗೊಬರೋಣ ಅಂತ ಹೊಲ್ದ ಹತ್ರ ಹೋಗಿದ್ದೆ. ಹಾಗೆ ಇದನ್ನು ತಗೊಂಡು ಇದನ್ನು ಡ್ರಿಂಕ್ನ ಬೆಳಗ್ಗೆ ಟೈಮು ಬೇಯಿಸಿ ಕುಡಿಬೇಕು. ಅಂದರೆ ಇದು ತುಂಬ ಕಹಿ ಇರುತ್ತೆ, ಕಹಿ ಕುಡಿಯೋಕ್ಕೂ ಆಗೋದಿಲ್ಲ ಅನ್ನೋರು ಇದನ್ನು ಟ್ರೈ ಮಾಡೋಕ್ಕೆ ಹೋಗಬೇಡಿ. ಹಳ್ಳಿಯಲ್ಲಿರೋರಿಗೆ ನಿಮಗೆ ಆರಾಮಾಗಿ ಸಿಗುತ್ತೆ, ಎಲ್ಲ ಕಡೆಯೂ ಇರುತ್ತೆ. ಹೊಲದಲ್ಲಿ ಹೋದರೆ ಸಾಕು, ತುಂಬಾ ಬೆಳೆದಿರುತ್ತೆ. ಇದು ಚಿಕ್ಕದಾಗಿ ನೆಲ್ಲಿಕಾಯಿ ಥರನೇ ಇರುತ್ತೆ ಅದ್ರ ಬೀಜಗಳು. ಅದು ಎಲೆ ಕೆಳಗಡೆ ಬೀಜಗಳು ಬಂದಿರುತ್ತೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ, ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಏನೇ ಹೆಲ್ತ್ ಇಶ್ಯೂಸ್ ಇದ್ರೂ ಕೂಡ ಕಂಪ್ಲೀಟ್ ಆಗುತ್ತೆ. ಕಿಡ್ನಿ ಲಿವರ್ ಪ್ರಾಬ್ಲಮ್ ಇರುತ್ತೆ, ಹಾಗೆ ಹಾರ್ಟ್ ಇಶ್ಯೂ ಇರುತ್ತಲ್ಲ ಅಂಥವ್ರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿರುತ್ತೆ. ತುಂಬ ಸೊಪ್ಪನ್ನ ತಂದು ನಾನು ಈ ರೀತಿ ಸೋಸಿ ತೆಗೆದಿಟ್ಕೊಳ್ತಿದ್ದೀನಿ. ಇದನ್ನ ಒಣಗಿಸಿ ತೆಗೆದಿಟ್ಕೊಂಡ್ರೆ ತುಂಬ ದಿನ ಬರುತ್ತೆ. ಹಾಗಾಗಿ ತುಂಬಾ ಇತ್ತು, ಎಲ್ಲನೂ ಕಿತ್ಕೊಬಂದು ಒಣಗ್ಸೋಕ್ಕೆ ಅಂತ ಒಂದು ಬೇಸನ್ಗೆ ಹಾಕಿ ತಗೊಳ್ತಿದ್ದೆ. ಅಷ್ಟರಲ್ಲಿ 1 o'clock ಆಯಿತು. ಅಷ್ಟರಲ್ಲಿ ನಾನು ರೊಟ್ಟಿನ ತಿಂದ್ಕೊಂಡೆ. ಇವತ್ತು ಲಂಚಿಗೆ ಚಿಕನ್ ಇತ್ತು, ರೋಸ್ಟ್ ಇತ್ತು. ಹಾಗೆ 5 o'clock ಹಂಗೆ ಇದೇನು ಡ್ರೈ ಫ್ರೂಟ್ಸು ಮತ್ತು ಒಂದು ಗ್ರೀನ್ ಟೀನ ಕುಡ್ಕೊಂಡೆ. ನೈಟು ನಾನು ಇದೇನು ರಾಗಿ ಸರಿ ಬರುತ್ತಲ್ಲ, ಅದನ್ನು ರಾಗಿ ಮಾಟ್ ಅಂತಾರಲ್ಲ, ಅದನ್ನು ಮಾಡ್ಕೊಂಡು ರೆಡಿ ಮಾಡಿ ಇಟ್ಟಿದ್ದೆ. ಅದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾನು ಇಬ್ಬರಿಗೆ ಮಾಡ್ತಿದ್ದೀನಿ. ಇಲ್ಲಿ 4.25 ಸ್ಪೂನು ಅಥವಾ 5 ಸ್ಪೂನ್ ಹಾಕ್ಕೋಬೇಕು ಇಬ್ಬರಿಗೆ ಮಾಡೋದಾದರೆ. ಒಬ್ಬರಿಗೆ ಮಾಡೋದಾದರೆ ನೀವು 2 ಸ್ಪೂನ್ ಆದರೆ ಸಾಕಾಗುತ್ತೆ. ಸ್ವಲ್ಪ ಗಟ್ಟಿ ಬರಬೇಕು ಅಂದರೆ 3 ಸ್ಪೂನ್ ಕೂಡ ಹಾಕ್ಕೋಬೋದು. ನಾನು ಬರೀ 3 ಸ್ಪೂನ್ ಅಷ್ಟೇ, 2 ಸ್ಪೂನ್ ಅಷ್ಟೇ ಒಬ್ಬರಿಗೆ ಯೂಸ್ ಮಾಡ್ತೀನಿ. ಹಾಗೆ ಇದನ್ನು ನೀರಿಗೆ ಹಾಕಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು, ಆನಂತರ ಅದೇನೋ ನೆಲನೆಲ್ಲಿ ಅನ್ನಲ್ಲ ಆ ಸೊಪ್ಪನ್ನ ಡ್ರಿಂಕ್ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಾನು ಡೈಲಿ ಅದೇ ಡ್ರಿಂಕ್ನ ಕುಡಿತೀನಿ ಮಾರ್ನಿಂಗ್ ಎದ್ದು, ಅದನ್ನ ಕೂಡ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಒಂದು ಕಾಫಿ ಲೋಟದಲ್ಲಿ ಅರ್ಧದಷ್ಟು ತೊಗೊಳ್ತೀನಿ. ಅದನ್ನು ಫುಲ್ ರೆಸಿಪಿ ಮಾಡೋದನ್ನ ಹೇಳ್ಕೊಡ್ತೀನಿ, ಅಂದರೆ ಹಿಟ್ಟನ್ನ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಈಗ ನಾನು ಜಸ್ಟ್ ಇದನ್ನು ಮಾಡಿಕೊಂಡು ಕುಡಿಬೇಕು. 8 o'clock ಅಷ್ಟರಲ್ಲಿ ಮುಗಿಸ್ಕೋಬೇಕು. ಇಲ್ಲಿ ನಾನು ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೀನಿ. ಇದು ಬಿಸಿ ಆದಮೇಲೆ ಆನಂತರ ಇದೇನು ಮಿಕ್ಸರ್ ಮಾಡಿ ಇಟ್ಕೊಂಡಿರ್ತೀವೋ ಅದನ್ನು ಹಾಕಿ ಅದು ಗಂಟು ಬಾರದೇ ಇರೋ ಥರ ತಿರುಗಿಸ್ತಲೇ ಇರಬೇಕು. ಆಗ ನಿಮಗೆ ಗಂಜಿ ಅನ್ನೋದು ರೆಡಿ ಆಗುತ್ತೆ. ಇದನ್ನು ರಾಗಿ ಮಾಲ್ಟ್ ಅಂತಾರೆ, ನಾವು ಕನ್ನಡದಲ್ಲಿ ಗಂಜಿ ಅಂತೀವಿ, ಅಥವಾ ರಾಗಿ ಸರಿ ಅಂತ ಕೂಡ ಹೇಳ್ಬೋದು. ಇದನ್ನು ಮಿಕ್ಸ್ ಮಾಡಿ ನೀಟಾಗಿ ಕುದಿ ಬಂದು ಗಟ್ಟಿ ಆಗೋವರೆಗೂ ಬೇಯಿಸ್ಕೊಳ್ಳಿ. ತುಂಬ ಗಟ್ಟಿ ಬೇಡ. ಲಾಸ್ಟಿಗೆ ನಾನು ವಿಡಿಯೋ ಹಾಕ್ತೀನಿ ನೋಡಿ, ಅಷ್ಟಿದ್ರೆ ಸಾಕಾಗುತ್ತೆ. ಇದ್ರ ಮೇಲೆ ಫ್ಲಾಕ್ಸ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ. ಬರೀ ಇದು ಸಪ್ಪೆ ಅನಿಸುತ್ತೆ ಅಂತ ಒಂದು ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ಜಾಸ್ತಿ ಹಾಕೋಂಗಿಲ್ಲ. ಇನ್ನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್.